ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 13ನೇ ತಾರೀಕು ಕೆಲವೇ ಮಂದಿಗಳು ಯಾರನ್ನೂ ಕೂಡ ಗಣನೆಗೆ ತಗೊಳ್ಳದೇನೆ ಏಕಾಏಕಿ ಇತ್ತೀಚೆಗೆ ಬಂದ್ ಕರೆಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ 13ನೇ ತಾರೀಕಿಗೆ ಬಂದ್ಗೆ ನಮ್ಮ ಬೆಂಬಲ ಇಲ್ಲ. ನಾವು ಯಾವಾಗಲೂ ಕೂಡ ಬಂದನ್ನ ವಿರೋಧ ಮಾಡ್ತಾನೆ ಬಂದಿದ್ದೀವಿ. ಬಂದು ಯಾವಾಗಲೂ ಕೂಡ ಒಂದು ಸಾತ್ವಿಕ ಅಂತ್ಯ ಕಾಣಬೇಕು. ಈ ಬಂದ್ನಿಂದ ಯಾವುದು ಕೂಡ ಸಾತ್ವಿಕ ಅಂತ್ಯ ಕಾಣ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ಬಹಳ ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ, ಸುಮಾರು 2.5 ದಶಕಗಳಿಂದ. ಮತ್ತೆ ಬಂದ್ ಅಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತೆ ಆಡಳಿತಕ್ಕೆ ಚುರುಕು ಮೂಡಿಸುವಂತ ಒಂದು ವ್ಯವಸ್ಥೆ ಆಗಬೇಕು, ಅದು ಆಗ್ತಾ ಇಲ್ಲ. ನಾನು ಯಾವಾಗಲೂ ಕೂಡ ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ವರೆಗೂ ಒಂದು ಜಂಬೂ ಸವಾರಿ ಮಾಡ್ತಾರೆ, ಅದನ್ನ ಜಂಬೂ ಸವಾರಿ ಅಂತ ನಾನು ಕರಿತೀನಿ. ಯಾವಾಗಲೂ ಕೂಡ ಹೋರಾಟ ಯಾವಾಗಲೂ ಕೂಡ ಬೆವರು ಬರಬೇಕು. ಆ ರೀತಿ ಹೋರಾಟಗಳು ಇಲ್ಲ, ಆಗ್ತಾ ಇಲ್ಲ. ತನ್ನ ಪ್ರತಿಷ್ಠೆ, ಸ್ವಯಂ ಈ ರೀತಿಯ ವಾತಾವರಣನ ಈ ರಾಜ್ಯದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಶೋಚನೀಯ. ಸಂಘಟನೆಗಳು ಇವತ್ತು ಅಖಂಡ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಇವತ್ತು ಮಳೆ ಇಲ್ಲದೆ ಕೆಲವು ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ಉತ್ತರ ಕರ್ನಾಟಕ ಇರ್ಬೋದು, ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇರ್ಬೋದು, ಸಾಕಷ್ಟು ಮೊಳಕೆನೆ ಹೊಡೆದಿಲ್ಲ. ಇವತ್ತು ಭೂಮಿಲಿ ಬೀಜ ಒಣಗಿ ಬತ್ತೋಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ವಿ. ಅದ್ರ ಬಗ್ಗೆ ಸರ್ಕಾರದ ಕಿವಿ ಹಿಂಡುವಂತ ಕೆಲಸ, ಅದರ ವಿಚಾರದಲ್ಲಿ ಹೋರಾಟಗಳನ್ನ ತಗೋಬೇಕಾಗಿತ್ತು. ಮತ್ತೆ ಕಾವೇರಿ ಯಾವಾಗಲೂ ಕೂಡ ಈ ರಾಜ್ಯದ ಒಂದು ಭಾಗನೇ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಸಂವಿಧಾನಾತ್ಮಕವಾಗಿ ಇವತ್ತು ನಮ್ಮ ರಾಜ್ಯಗಳು ಇವತ್ತು ಸರ್ಕಾರಗಳು ನಡ್ಕೊಂಡಿರೋ ರೀತಿಗಳು ಹೆಂಗಿದಾವೆ ಅಂದ್ರೆ, ಅವ್ರ ಆಸ್ತಿಗಳನ್ನ ಹೆಂಗ್ ಬೇಕಾದ್ರೂ ಇವತ್ತು ಕಾನೂನಲ್ಲಿ ಗೆದ್ದು ಬರುವಂತದ್ದು ನಾವು ಕಾಣ್ತಾ ಇದ್ದೇವೆ. ಆದ್ರೆ ಈ ನಮ್ಮ ನಾಡಿನ ಸಂಪತ್ತನ್ನ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ರಾಜ್ಯ ಸರ್ಕಾರಗಳದ್ದು ಪದೇ ಪದೇ ವಿಫಲ ಆಗ್ತಾ ಇದೆ. ಪಕ್ಕದ ರಾಜ್ಯದ ಯಾವಾಗಲೂ ಕೂಡ ಗೆಲುವು ಕಾಣ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಇಚ್ಛಾಶಕ್ತಿ ಕೊರತೆ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ, ನಮ್ಮ ಸರ್ಕಾರಕ್ಕೆ. ಇದ್ರ ವಿರುದ್ಧವಾಗಿ ಸಂಘಟನೆಗಳು ಗಟ್ಟಿಯಾಗಿ ಹೋರಾಟ ತಗೋಬೇಕು. ಹೋರಾಟ ಅಂತಕ್ಕಂಥದ್ದು ಸಾತ್ವಿಕ ಅಂತ್ಯ ಕಾಣ್ಬೇಕು. ಸುಮ್ಮನೆ ಅವತ್ತು ಏನೋ ಆಯ್ತು ಮುಗೀತು ಅಂತ ಹೋಗಿ ಮನೇಲಿ ಮಲ್ತಕ್ಕಂಥದ್ದಲ್ಲ. ಹೋರಾಟ ಸಾತ್ವಿಕ ಅಂತ್ಯ ಕಾಣುವವರೆಗೂ ಹೋರಾಟಗಳಾದ್ರೆ ಮಾತ್ರ ಸಂಘಟನೆಗಳಿಗೆ ಮತ್ತೆ ಹೋರಾಟಕ್ಕೆ ಒಂದು ಬಲವಾದ ಒಂದು ಶಕ್ತಿ ಸಿಗ್ತದೆ ಅಂತಕ್ಕಂಥದ್ದು ನಾವು ಮರಿಬಾರದು. ಹಾಗಾಗಿ ಇವತ್ತು ಕನ್ನಡಿಗರ ಉದ್ಯೋಗದಲ್ಲಿ ಮಾನ್ಯ ವಾಟಾಳ್ ಅವರು ಯಾವುದೇ ಪ್ರಶ್ನೆಗಳನ್ನ ಎತ್ತಲ್ಲ. ಕನ್ನಡಿಗರ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಸರ್ಕಾರವನ್ನು ಕಿವಿಂಡುವಂತ ಕೆಲಸನೂ ಮಾಡಲ್ಲ. ಯಾಕೆಂದ್ರೆ ಇವರು ಹಿಂದೆ ಶಾಸಕರಾಗಿದ್ದಂಥವ್ರು, ಮಾಜಿ ಶಾಸಕರು. ನೀವು ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿನಿರ್ಬೋದು, ಸಚಿವರು ಇರ್ಬೋದು, ಯಾರನ್ನ ಬೇಕಾದ್ರೂ ಗಟ್ಟಿಯಾಗಿ ಕೇಳುವಂತ ಒಂದು ಹಿರಿಯತನ ನಿಮ್ಮಲ್ಲಿದೆ. ಅದನ್ನ ಮಾಡೋದು ಬಿಟ್ಟು ಮಾತೆತ್ತರೆ ಬಂದ್ ಮಾಡಿ ಅವೈಜ್ಞಾನಿಕವಾಗಿ ನೀವು ಕರೆ ಕೊಟ್ಟು ಅದರಲ್ಲಿ ಯಾವುದೇ ಒಂದು ಸಾತ್ವಿಕ ಅಂತ್ಯ ಮತ್ತೆ ಅದರಲ್ಲಿ ಯಾವುದೇ ಒಂದು ನಾವು ಇದನ್ನ ಕಾಣ್ಲಿಕ್ಕೆ ಆಗ್ತಾ ಇಲ್ಲ ಯಶಸ್ಸನ್ನ. ದಯಮಾಡಿ ಈ ಬಂದ್ಗಳು ಕರೆಯುವಾಗ ದಯಮಾಡಿ ಎಲ್ಲ ಸಂಘಟನೆಗಳನ್ನ, ಸಮುದಾಯದ ಸಂಘಟನೆಗಳನ್ನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಶಾಸಕರನ್ನ, ಸಂಸದರನ್ನ ವಿಶ್ವಾಸ ತಗೊಂಡು ನಾವ್ ಈ ರೀತಿ ಮಾಡ್ಬೇಕು ಅಂತ ಇದ್ದೇವೆ. ನೀವು ಕಾವೇರಿ ವಿಚಾರದಲ್ಲಾಗ್ಲಿ ಮತ್ತೆ ಯಾವುದೇ ನದಿಗಳು, ನಮ್ಮ ರಾಜ್ಯದ ಯಾವುದೇ